ಗೈಸ್, ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜಾಬ್ ಆಫರ್ಸ್ ನ ಮಾಡ್ತಾ ಇದ್ವಿ. ಸೊ ನಾವು ಈಗ ಏನ್ ಅಂದ್ಕೊಂಡಿದೀವಿ ಅಂದ್ರೆ ಕಂಪ್ಲೀಟ್ ಡೀಟೇಲ್ಡ್ ಆಗಿ ಒಂದ್ ಜಾಬ್ ಅಲ್ಲಿ ಎಲ್ಲರಿಗೂ ಹೆಂಗ್ ಅಪ್ಲೈ ಮಾಡೋದ್ ತನಕ ತೋರ್ಸೋಣ ಅಂತ. ಸೊ ಇವತ್ತು ನಾವ್ ಏನ್ ಹೇಳಕ್ ಬಂದಿದೀವಿ ಅಂದ್ರೆ ಡ್ರೀಮ್ ಪೋರ್ಟ್ ಅಂತ ಒಂದು ಆಫರ್ ಇದೆ. ಸೊ ಅದರಲ್ಲಿ ಕಂಪ್ಲೀಟ್ ಆಗಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಈಸಿಯಾಗಿ ಮನೆ ಕುತ್ಕೊಂಡು ಮಾಡ್ಬೋದು. ಇಟ್ಸ್ ಫ್ರೀಲಾನ್ಸಿಂಗ್, ಅದು ನಿಮ್ಗೆ ಇಷ್ಟ ಬಂದಾಗ ಮಾಡ್ಬೋದು ಅದನ್ನ. ಸೊ ಈ ಕಂಪ್ನಿ ಬಂದು ಡ್ರೀಮ್ ಪೋರ್ಟ್ ಅಂತ. ಸ್ಯಾಲ್ರಿ ಬಂದು 50,000 ಪೇ ಮಾಡ್ಬಿಡ್ತಾರೆ. ಮತ್ತು ಅದು ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ, ಲೈಕ್ ನೀವು ಎಷ್ಟು ಹಾರ್ಸ್ ಮೇಲೆ ವರ್ಕ್ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ನಿಮ್ಗೆ ಜಾಸ್ತಿ ಬೇಕಿದ್ರೆ ಅಪ್ ಟು 50,000 ಪೇ ಮಾಡ್ತಾರೆ. ಆ್ಯಂಡ್ ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಫಾರ್ ಇಟ್. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಇಟ್ ಈಸ್ ಎ ಫ್ರೀಲಾನ್ಸಿಂಗ್ ಜಾಬ್. ಮತ್ತೆ 10th 12th ಬಿ ಟೆಕ್ MBA MCom ಏನ್ ಮಾಡಿದ್ರು ಯು ಕ್ಯಾನ್ ಅಪ್ಲೈ. ನೀವು 10th ಮಾಡಿರ್ಲಿ, 12th ಮಾಡಿರ್ಲಿ, ಇಲ್ಲ ಬಿ ಟೆಕ್ ಯಾವ್ದಾದ್ರು ಮಾಡಿರ್ಲಿ, ಸೊ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಈಗ ಮುಂದೆ ನಿಮ್ಗೆ ವಿಡಿಯೋದಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ. ಮತ್ತೆ ಇದು ಬಂದು ಟ್ರಾವೆಲ್ ಏಜೆಂಟ್, ಟ್ರಾವೆಲ್ ಮ್ಯಾನೇಜರ್ ಏಜೆಂಟ್ಗೆ ಕಾಲ್ ಮಾಡಿದ್ದಾರೆ. ಸೊ ಯು ಆರ್ ಎ ಮ್ಯಾನೇಜರ್ ಟೆಕ್ನಿಕಲಿ. ಏನ್ ಬೇಕು ಇದರಲ್ಲಿ ಅಂದ್ರೆ ಎಕ್ಸಾಕ್ಟ್ ಆಗಿ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇದ್ರೆ ಅಷ್ಟೇ ಸಾಕು. ಕನ್ನಡ ಮತ್ತೆ ಇಂಗ್ಲಿಷ್ ತುಂಬಾ ಚೆನ್ನಾಗಿ ಮಾತಾಡಕ್ ಬರಂಗಿದ್ರೆ ಅಷ್ಟೇ ಸಾಕು, ಬೇರೆ ಇನ್ನೇನು ಬೇಡ. ಮೋರ್ ದೆನ್ ಎನಫ್. ಸೊ ನಿಮ್ಗೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಮುಂದೆ ನಿಮ್ಗೆ ಹೇಗೆ ಫಸ್ಟ್ ಇಂದ ಲಾಸ್ಟ್ ತನಕ ಹೆಂಗ್ ಅಪ್ಲೈ ಮಾಡೋದು, ಯಾವ ಲಿಂಕ್ ಹೋಗ್ಬೇಕು. ಸೊ ಸುಮ್ನೆ ಏನು ಇಲ್ಲ, ಲಿಂಕ್ ಅಂತ ಕಮೆಂಟ್ ಮಾಡಿ ನಾವು ನಿಮ್ಗೆ ಡೈರೆಕ್ಟ್ ಆಗಿ ಲಿಂಕ್ ಕಳಿಸ್ಬಿಡ್ತೀವಿ. ಒಂದು ಕ್ಲಿಕ್ ಅಲ್ಲಿ ಲಿಂಕ್ ಓಪನ್ ಆಗುತ್ತೆ. ಮತ್ತೆ ಇದೇ ಸ್ಟೆಪ್ಸ್ ನ ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ಅಪ್ಲೈ ಮಾಡ್ಕೋಬಹುದು. ಇಟ್ ಈಸ್ ವೆರಿ ವೆರಿ ಈಸಿ. ಪ್ಲೀಸ್ ಡು ನಾಟ್ ಮಿಸ್ ದಿಸ್ ಆಪರ್ಚುನಿಟಿ. ನಿಜವಾಗ್ಲೂ ವರ್ಕ್ ಆಗುತ್ತೆ. ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನಕ್ಕೆ ಆಗಿದೆ, ಅದಕ್ಕೆ ಸಜೆಸ್ಟ್ ಮಾಡ್ತಾ ಇರೋದು. ಆಮೇಲೆ ನಮಗೆ ತುಂಬಾ ಜನಕ್ಕೆ ನಾವು ಆಗ್ಲೇ ಹೆಲ್ಪ್ ಮಾಡಿದ್ವಿ ಜಾಬ್ ಸರ್ಚಿಂಗ್ ಅಲ್ಲಿ. ಸೊ ಈಗ ಯೂಟ್ಯೂಬ್ಗೆ ಬಂದಿರೋದು ನಾವು. ಸೊ ಪ್ಲೀಸ್ ನಮ್ಮನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲ ಕಮೆಂಟ್ ಪ್ರತಿಯೊಂದು ಮಾಡಿ. ನಿಮ್ಗೆ ಇದೇ ತರ ಜಾಬ್ ಆಫರ್ಸ್ ತರ್ತಾನೆ ಇರ್ತೀವಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ ನಾವು ಹೈರ್ ಮಾಡ್ತಾ ಇಲ್ಲ, ನಾವು ನಿಮ್ ಚಾನ್ಸಸ್ ಆಫ್ ಗೆಟಿಂಗ್ ಜಾಬ್ ನ ಇನ್ಕ್ರೀಸ್ ಮಾಡ್ತಾ ಇದೀವಿ. ಸೊ ಈಸಿಯಾಗಿ ನಿಮಗೆ ಜಾಬ್ ಸಿಗುತ್ತೆ. ಡೈಲಿ ಒಂದು 5 ಜಾಬ್ಸಿಗೆ ಅಪ್ಲೈ ಮಾಡಿದ್ರು ಅಷ್ಟೇ, ಅಟ್ಲೀಸ್ಟ್ ಒಂದ್ ಸಿಗಲ್ವಾ, ಈಸಿಯಾಗಿ ಸಿಗುತ್ತೆ. ಸೊ ಯೋಚನೆ ಮಾಡಬೇಡಿ, ವಿಲ್ ಹೆಲ್ಪ್ ಯು ಗೈಸ್. ಸೊ ಇದ್ರಲ್ಲಿ ಏನಂದ್ರೆ ಒಂದು ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಮತ್ತೆ ಒಂದೇ ಒಂದು ಎಕ್ಸಾಮ್ ಇದೆ. ಅಂಡ್ ಯು ಕ್ಯಾನ್ ಡೂ ಇಟ್ ಇನ್ ChatGPT. ವೆರಿ ಈಸಿ. ನಾನು ಅದನ್ನ ತೋರಿಸ್ತೀನಿ ನಿಂಗೆ ಅಂತ. ತುಂಬಾ ಈಸಿ. ಮತ್ತೆ ಲಾಸ್ಟಿಗೆ ಒಂದು CV ಅಪ್ಲೋಡ್ ಮಾಡಿದ್ರೆ ಅಷ್ಟೇ ಸಾಕು. ಯು ವಿಲ್ ಗೆಟ್ ವೆರಿಫೈಡ್ ಅಂಡ್ ಯು ವಿಲ್ ಗೆಟ್ ಶಾರ್ಟ್ ಲಿಸ್ಟೆಡ್ ಅಷ್ಟೇ. ಸೊ ಬನ್ನಿ ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಈಸಿಯಾಗಿ ಅಪ್ಲೈ ಮಾಡೋದು ಅಂತ. ಮತ್ತೆ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಆನ್ ಅಲ್ಲಿ ಇಟ್ಕೊಂಡು ಪ್ಲೀಸ್ ನಮ್ಮನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್, ಲೈಕ್, ಶೇರ್ ಪ್ರತಿಯೊಂದು ಮಾಡಿ. ಸೊ ಗೈಸ್, ಏನು ಅಂದರೆ ಇದು ತುಂಬ ಸಿಂಪಲ್ ಆಗಿರುತ್ತೆ. ಸೊ ನಾವು ಕಳಿಸೋ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಬ್ರೌಸರಿಗೆ ಹೋಗುತ್ತೆ. ಸೊ ಸ್ಲೋ ಆಗಿ ಸ್ಕ್ರಾಲ್ ಡೌನ್ ಮಾಡ್ತಾ ಇದ್ರೆ ನಿಮಗೆ ಅವ್ರ ಕಂಪ್ಲೀಟ್ ಅವ್ರದ್ದು ಕಂಪ್ನಿ ಬಗ್ಗೆನೇ ಡೀಟೇಲ್ಡ್ ಆಗಿರುತ್ತೆ. ಸೊ ಫ್ಲೆಕ್ಸಿಬಲ್ ಅವರ್ಸ್ ಆಗಿರ್ಬೋದು, ಅರ್ನಿಂಗ್ಸ್ ಹೆಂಗೆ ಮಾಡ್ಕೊಳ್ಳೋದು, ಎಷ್ಟು ಮಾಡ್ಕೊಳ್ಳೋದು, ಪ್ರತಿಯೊಂದು ಕೊಟ್ಟಿದ್ದಾರೆ ನೋಡಿ. ಅದಾದಮೇಲೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಗಲೇ ಹೇಳ್ದಂಗೆ ಸ್ಪೋಕನ್ ಇಂಗ್ಲೀಷ್ ಆಗಲಿ, ಲ್ಯಾಪ್ಟಾಪ್, ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್, ವೆರಿ ಸಿಂಪಲ್, ನಿಮ್ಗೆ ಬೇಕೇ ಬೇಕು ಅದೆಲ್ಲ. ಸೊ ಲೈಟಾಗಿ ಹಂಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಇರಿ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಹೌ ಯು ಮೇಕ್ ಮನಿ ಸ್ಟೆಪ್ ಬೈ ಸ್ಟೆಪ್ ಅಂತ ಇರುತ್ತೆ. ಮೇ ಬಿ ಆನ್ಲೈನ್ ಅಪ್ಲಿಕೇಶನ್ ಆಗಿರಲಿ, ಅದು ಫ್ರೀ ಟ್ರೈನಿಂಗ್ ಆಗಿರ್ಬೋದು, ನಿಮಗೆ ಸರ್ಟಿಫಿಕೇಶನ್ ಕೂಡ ಇರುತ್ತೆ. ಸೊ ತುಂಬ ಕಡೆ ಹೆಲ್ಪ್ ಆಗುತ್ತೆ ನಿಮಗೆ. ಕ್ಲೈಂಟ್ಸ್ ಜೊತೆ ಎಲ್ಲ ಹೆಂಗೆ ವರ್ಕ್ ಮಾಡೋದು ಪ್ರತಿಯೊಂದು ಇವ್ರು ನಿಮಗೆ ಈ 1 or 2 ವೀಕ್ಸಲ್ಲಿ ಹೇಳ್ಕೊಡ್ತಾರೆ. ಸೊ ಜಾಯಿನ್ ಅದಾದಮೇಲೆ ಏನಿಲ್ಲ, ತುಂಬ ಸಿಂಪಲ್. ಮತ್ತೆ ಗೂಗಲ್ ಇಲ್ಲ ಫೇಸ್ಬುಕ್ಕಿಂದ ಲಾಗಿನ್ ಕೇಳುತ್ತೆ. ಬೆಟರ್ ನೀವು ಗೂಗಲಿಂದನೇ ಸೈನ್ ಇನ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಕಂಟಿನ್ಯೂ ಕೊಡಿ, ನಿಮಗೆ ಇನ್ನೊಂದು ಕಡೆ ಕರ್ಕೊಂಡೋಗುತ್ತೆ. ಹೀಗೆ ವೆಯ್ಟ್ ಮಾಡಿ ಸ್ವಲ್ಪ. ಅಪ್ಲಿಕೇಶನ್ ಫಾರ್ಮ್ ಇದು 3 ಸ್ಟೆಪ್ಸ್ ಇರುತ್ತೆ. ಸೊ ಇದು ಫಸ್ಟ್ ಸ್ಟೆಪ್. ಅದರಲ್ಲಿ ಫಸ್ಟ್ ಸ್ಟೆಪ್ ನಿಮ್ಮ ಕಂಟ್ರಿ ಕೊಡಿ. ಕಂಟ್ರಿ ಫಸ್ಟ್ ಇಂಡಿಯಾ ಅಂತ ಟೈಪ್ ಮಾಡಿ. ಸೊ ನಿಮಗೆ ಮತ್ತೆ ಸಿಟಿ ಕೇಳುತ್ತೆ. ನಾವಿರೋದು ಬ್ಯಾಂಗ್ಳೂರ್, ಸೊ ಬ್ಯಾಂಗ್ಳೂರೇ ಟೈಪ್ ಮಾಡಿರ್ತೀನಿ ನಾನು. ಸ್ಪೆಲ್ಲಿಂಗ್ ಸ್ವಲ್ಪ ಕರೆಕ್ಟಾಗಿ ಟೈಪ್ ಮಾಡಿ, ಇಲ್ಲಾಂದರೆ ರಾಂಗ್ ಆಗಿಬಿಡುತ್ತೆ. ಅದಾದಮೇಲೆ ನಿಮ್ಮ ನಂಬರ್ ಕೊಡಿ. ಸೊ ನಂಬರ್ ಟೈಪ್ ಮಾಡಿದ ತಕ್ಷಣ ಕೆಳಗಡೆ ಐ ಹ್ಯಾವ್ ರೆಡ್ ದಿಸ್ ಅಗ್ರಿಮೆಂಟ್ ಆಗಿರ್ಬೋದು, ಕನ್ಫರ್ಮ್ ಕೊಡಿ ಒಂದ್ಸಲಿ. ಅದಾದಮೇಲೆ ಕಂಟಿನ್ಯೂ ಕೊಡಿ. ಇಟ್ ವಿಲ್ ಡೈರೆಕ್ಟ್ಲಿ ಟೇಕ್ ಯು ಟು ದ ಸೆಕೆಂಡ್ ಸ್ಟೇಜ್. ಈಗ ನಿಮಗೆ ಮತ್ತೆ ಕೇಳುತ್ತೆ ಎಕ್ಸ್ಪೀರಿಯನ್ಸ್ ಇದೆಯಾ ಇಲ್ವಾ ಏನು ಅಂತ. ಬಟ್ ಇದು ವೆರಿ ಕ್ರೂಷಿಯಲ್ ಆ್ಯಂಡ್ ಇಂಪಾರ್ಟೆಂಟ್ ಗೈಸ್. ಇದು ಸ್ವಲ್ಪ ನೋಡ್ಕೊಳ್ಳಿ. BPO ಸಪೋರ್ಟ್ ಇಲ್ಲ, BPO ಸೇಲ್ಸ್ ಅಂತ ಇದೆಯಲ್ಲ, ಅದರಲ್ಲಿ ನಿಮಗೆ ತುಂಬ ಅಂದರೆ ತುಂಬ ಜಾಬ್ಸ್ ಆಫರಿಂಗ್ ಇದ್ದೇ ಇರುತ್ತೆ. ನೀವು ಬೆಂಗಳೂರಲ್ಲಿ ನೋಡಿರ್ಬೋದು, ಕಾನ್ಸೆಂಟ್ರಿಕ್ಸ್ ಆಗಲಿ, ಇಲ್ಲ ಕಾಂಡ್ಯೂಯೆಂಟ್ ಆಗಿರಲಿ, ಇದೆಲ್ಲ ಕಂಪ್ನೀಸ್ ಬರೀ BPO ಮೇಲೆ ವರ್ಕ್ ಮಾಡೋದು. ತುಂಬ ಚೆನ್ನಾಗಿ ಪೇ ಕೂಡ ಮಾಡ್ತಾರೆ. 25,000ಇಂದ ಸ್ಟಾರ್ಟ್ ಆಗುತ್ತೆ ಅದು. ಸೊ ನಾನು ಮಾಡಿರೋದು ಬ್ಯಾಚುಲರ್ಸ್. ಆಮೇಲೆ ನನಗೆ ಇಂಗ್ಲೀಷ್ ಬರುತ್ತೆ, ಅಡ್ವಾನ್ಸ್ಡ್ ತುಂಬ ಚೆನ್ನಾಗೇ ಮಾತಾಡ್ತೀನಿ. ಸೊ ನಿಮಗೆ ಕನ್ನಡ, ತೆಲುಗು, ತಮಿಳ್, ಇಂಗ್ಲೀಷ್ ಯಾವುದೇ ಬಂದ್ರೂ ಎಲ್ಲ ಆ್ಯಡ್ ಮಾಡಿ, ಯಾವುದೂ ಬಿಡಬೇಡಿ. ಮತ್ತು ನೇಟಿವ್ ಇಲ್ಲ ಅಡ್ವಾನ್ಸ್ಡ್ ಯಾವುದು ಅಂತಲೂ ಸ್ವಲ್ಪ ಕ್ಲೀನಾಗಿ ಕೊಡಿ. ಅದಾದಮೇಲೆ ಡೈರೆಕ್ಟ್ಲಿ ಏನೂ ಇಲ್ಲ, ನಿಮಗೆ ಡೈರೆಕ್ಟಾಗಿ ಕರ್ಕೊಂಡೋಗುತ್ತೆ.
ಇದರ ಪ್ರತಿಯೊಂದು ನಿಮ್ಗೆ ಗೊತ್ತಲ್ಲ, ಎಲ್ಲದರಲ್ಲೂ ಎಸ್ 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 ಅಂತ ಕೊಟ್ಕೊಂಡೋಗಿ. ಯಾಕಂದರೆ ಮತ್ತೆ ತುಂಬ ಕ್ರೂಷಲ್ ಪಾರ್ಟ್ ಏನು ಅಂದರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಬೇಕು. ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ ಯಾರ ಹತ್ರನಾದರೂ ಬಾರೋ ಕೂಡ ಮಾಡ್ಬೋದು ನೀವು ಸ್ವಲ್ಪ ದಿವಸಕ್ಕೆ. ಇದು 20 MBPS ಅದೆಲ್ಲ ವೆರಿ ಈಸಿ, ಅದೆಲ್ಲ ನಾರ್ಮಲ್ ಆಗೇ ಇರುತ್ತೆ, ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಹಂಗೆ ಸ್ಕ್ರಾಲ್ ಡೌನ್ ಮಾಡ್ತಿದ್ರೆ ಇನ್ನೊಂದು 4-5 ಕ್ವೆಶನ್ಸ್ ಕೇಳುತ್ತೆ. ಅದಾದಮೇಲೆ ಎಸ್ 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 ಅಂತ ಕೊಟ್ಕೊಂಡೋಗಿ, ಏನು ತಲೆ ಕೆಡಿಸ್ಕೊಳೋದೇನೂ ಇಲ್ಲ. ಫೈನಲಿ ನೀವು ಸಬ್ಮಿಟ್ ಕೊಟ್ಟರೆ ನಿಮಗೆ ಇಟ್ ವಿಲ್ ಟೇಕ್ ಯು ಟು ಡೈರೆಕ್ಟ್ಲಿ ಟು ದ ಜಾಬ್ ಪೋರ್ಟಲ್. ಎಸ್ ಕೊಡಿ ಗೈಸ್ ಅಲ್ಲಿ. ಸೊ ಥರ್ಡ್ ಸ್ಟೆಪ್ ಕೂಡ ವಿ ಹ್ಯಾವ್ ಕಂಪ್ಲೀಟೆಡ್ ಇಟ್ ಸಕ್ಸಸ್ಫುಲಿ. ಸೊ ಇದೇನು ಅಂದರೆ ಫೈನಲ್ ಪೋರ್ಟಲ್ ಇದು. ಸೊ ಪೇಜ್ ಇಸ್ ಲೋಡಿಂಗ್, ಸ್ವಲ್ಪ ವೆಯ್ಟ್ ಮಾಡಿ. ಇದೇ ನಮ್ಮದು ಡ್ರೀಮ್ ಪೋರ್ಟಿಂದು ಫೈನಲ್ ಆಗಿ ಬರೋದು. ಟೇಕ್ ದ ಟೆಸ್ಟ್. ಟೆಸ್ಟ್ ವಿಲ್ ಬಿ ವೆರಿ ವೆರಿ ಸಿಂಪಲ್, ಅಂದರೆ ತುಂಬ ಸಿಂಪಲ್. ನಾನು ನಿಮಗೆ ಕ್ವಶನ್ಸ್ ಕೂಡ ಈಗ ತೋರಿಸ್ತೀನಿ. ಸೊ ಇದನ್ನು ಫಸ್ಟಿಗೆ ನಿಮ್ಮ ಫ್ರೆಂಡ್ಸ್ ಇಲ್ಲ ಫ್ಯಾಮಿಲಿ ಯಾರನ್ನಾದರೂ ಒಬ್ರನ್ನ ಕರ್ಕೊಂಡ್ಬಿಟ್ಟು ಸ್ಟಾರ್ಟ್ ಕೊಡಿ ಈಗ. ಸೊ ಈ 20 ಮಿನಿಟ್ಸಲ್ಲಿ ಮುಗಿಸ್ಬೋದು ಈ ಟೆಸ್ಟ್, ಅಷ್ಟು ಸಿಂಪಲ್ ಆಗಿದೆ. ಕ್ವೆಶನ್ಸ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಈಗ. ಸೊ ಈಸಿಯಾಗಿ ನೀವು ChatGPT ಇಲ್ಲಾಂದರೆ ಗೂಗಲ್ ಏನಾದರೂ ಒಂದು ತೋರಿಸ್ಕೊಂಡ್ಬಿಟ್ಟು ಆರಾಮಾಗಿ ಸಾಲ್ವ್ ಮಾಡ್ಬೋದು. ನೋಡಿ, ಕ್ಲೀನಾಗಿ ನೋಡ್ತಾ ಹೋಗಿ, ನಿಮಗೆ 1 by 1 ನಾನು ತೋರಿಸ್ತಾ ಹೋಗ್ತೀನಿ ಕ್ವೆಶನ್ಸ್ನ. ನೋಡಿದ್ರಾ ಗೈಸ್? ಸೊ ಇದನ್ನು ಪಾಸ್ ಮಾಡಿಬಿಟ್ಟು ನೀವು ಈಸಿಯಾಗಿ ಸ್ಕ್ರೀನ್ಶಾಟ್ ತೆಗಿಬೋದು, ಇಲ್ಲಾಂದರೆ ಸ್ಕ್ರೀನ್ ರೆಕಾರ್ಡ್ ಕೂಡ ಮಾಡ್ಬೋದು. ChatGPTಲಿ ಹಾಕಿದರೆ ನಿಮಗೆ 2 ಸೆಕೆಂಡ್ಸಲ್ಲಿ ಆನ್ಸರ್ ಬರುತ್ತೆ. ಪ್ರತಿಯೊಂದನ್ನು ಕೊಡ್ತಾ ಹೋಗಿ. ಇಟ್ಸ್ ವೆರಿ ವೆರಿ ಸಿಂಪಲ್. ಸೊ ಇದು ತುಂಬ ಈಸಿಯಾಗಿರುತ್ತೆ. ನೆಕ್ಸ್ಟ್ ಒಂದು ಗೊತ್ತಲ್ಲ, ಇಂಗ್ಲೀಷ್ ಅಷ್ಟೇ ತುಂಬ ಈಸಿಯಾಗಿರುತ್ತೆ. ಕ್ವಶನ್ ನೋಡ್ಬೋದು ನೀವು ಅಲ್ಲೇ, ಗೂಗಲ್ ಮಾಡೋದು ಕೂಡ ಬೇಡ, ಅಷ್ಟು ಸಿಂಪಲ್ ಆಗಿದೆ. ಸೊ ಸ್ಕ್ರಾಲ್ ಡೌನ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ. ನೀವು ಯಾವ ಕ್ವಶನ್ ಬೇಕೋ ಆ ಕ್ವಶನ್ನ ಚೂಸ್ ಮಾಡ್ಕೋಬೋದು. ಇದರಲ್ಲಿ ಕೂಡ ರಾಂಗ್ ಮಾಡೋಕ್ಕೆ ಹೋಗಬೇಡಿ. ಸೊ ChatGPT ಯೂಸ್ ಮಾಡ್ಕೊಂಡೇ ಮಾಡಿ. ಇಟ್ಸ್ ವೆರಿ ವೆರಿ ಸಿಂಪಲ್, ನಿಮಗೆ ಗೊತ್ತಿರ್ಬೋದು ಅಲ್ಲಿ. ಸೊ ಫೈನಲಿ ಏನು ಅಂದರೆ ಸಬ್ಮಿಟ್ ಕೊಟ್ಟರೆ ಅಷ್ಟೇ ಸಾಕು. ನಾನು ಯಾವುದಕ್ಕೂ ಆನ್ಸರ್ ಮಾಡಲಿಲ್ಲ. ಸೊ ಈ ಥರ ಕೇಳ್ತಿದ್ದೆ. ಸೊ ಸುಮ್ಮನೆ ಯಾವುದೋ ಒಂದು ಆಪ್ಷನ್ ಕೊಟ್ಬಿಟ್ಟು ಐ ವಿಲ್ ಗೋ ಡೌನ್ ಆ್ಯಂಡ್ ದೆನ್ ಸಬ್ಮಿಟ್ ಇಟ್ ಅಗೇನ್. ಸೊ ಸಬ್ಮಿಟ್ ಆಯಿತು. ಈಗ ಏನು ಅಂದರೆ ನಿಮಗೆ ತುಂಬ ಕಮ್ಮಿ ಬಂದಿದೆ ಅಂದರೆ ರೀಟೇಕ್ ಕೂಡ ಮಾಡ್ಬೋದು ನೀವು ಟೆಸ್ಟ್ನ. ವೆರಿ ವೆರಿ ಸಿಂಪಲ್ ಆಗಿರುತ್ತೆ. ಸೊ ನೀವು ತಲೆ ಕೆಡಿಸ್ಕೊಳೋದೇ ಬೇಡ. ಇದಾದಮೇಲೆ ಅಸೆಸ್ಮೆಂಟ್ ಕಂಪ್ಲೀಟ್ ಮಾಡಿರ್ತೀರ. ಸೊ ಟ್ರೈನಿಂಗ್ ಇರುತ್ತೆ ಇನ್ನೊಂದು 1 to 2 ವೀಕ್ಸ್ ಮ್ಯಾಕ್ಸಿಮಮ್ ಅನಿಸುತ್ತೆ. ಅದಾದಮೇಲೆ ನೀವು ಫುಲ್ ಕಂಪ್ಲೀಟಾಗಿ ಲೈವ್ ಹೋಗ್ಬೋದು. ತುಂಬ ಅಂದರೆ ತುಂಬ ಆಫರ್ಸ್ ಬರುತ್ತೆ. ಜಾಬ್ ಕೂಡ ಮಾಡ್ಬೋದು ಅವ್ರ ಜೊತೆನೇ ಸೇರಿಕೊಂಡು. ಇದೆಲ್ಲ ಅಪ್ಡೇಟ್ ಮಾಡಿ. ನಮಗೆ ತುಂಬ ಅಂದರೆ ತುಂಬ ಜಾಬ್ ಅಪ್ಡೇಟ್ಸ್ ಗೊತ್ತು ನಮಗೆ. ಅದನ್ನೆಲ್ಲ ತರಬೇಕಂದ್ರೆ ನೀವು ನಮಗೆ ಮೋಟಿವೇಟ್ ಮಾಡಬೇಕು. ಹೇಗೆ ಅಂದರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ನಿಮಗೆ ಈಸಿಯಾಗಿ ತುಂಬ ಈಸಿಯಾಗಿ ನೀವು ಜಾಬ್ ಅಪ್ಲೈ ಮಾಡ್ಬೋದು. ಜಾಬ್ ಸಿಗುತ್ತೆ. ಸೊ ನೀವು ಮಾತ್ರ ಅಪ್ಲೈ ಮಾಡೋದಲ್ಲ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಅವರೂ ಅಪ್ಲೈ ಮಾಡಲಿ, ಅವ್ರೂ ಹೆಲ್ಪ್ ಆಗಲಿ ಅವ್ರಿಗೂ. ಪ್ಲೀಸ್ ಡೂ ಇಟ್. ಥ್ಯಾಂಕ್ ಯು ಗೈಸ್. ಬೈ ಬೈ. ಥ್ಯಾಂಕ್ ಯು. ಬಾಯ್.